ನಮಸ್ಕಾರ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ನಮ್ಮ ಮಾರ್ಚ್ ತಿಂಗಳಿನಲ್ಲಿ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಲಿದೆ. ಈ ವರ್ಷ ಪರಾಭವನಾಮ ಸಂವತ್ಸರ. ನಮ್ಮ ಈ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಇರುತ್ತೆ ದ್ವಾದಶ ರಾಶಿಗಳಿಗೆ ಅಂತ ತಿಳಿಸ್ಕೊಡ್ತಾ, ಮೊದಲನೇ ರಾಶಿ ಮಿಥುನ ರಾಶಿಯವರಿಗೆ ಈ ವರ್ಷ ಒಳ್ಳೆ ರೀತಿಯಾಗಿರುವಂತಹ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು. ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಯೋಗ ಬರೋದ್ರಿಂದ, ಸಪ್ತಮಾಧಿಪತಿಯಾಗಿರುವಂತಹ ಗುರು ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಯಾರಿಗೆ ಕೆಲಸದಲ್ಲಿ ಸಾಕಷ್ಟು ಸಮಸ್ಯೆಗಳು ಅನ್ನೋ ಥರದ್ದಿತ್ತು, ಅದೇ ರೀತಿ ಕೆಲಸದಲ್ಲಿ ಏನೋ ಬದಲಾವಣೆಯನ್ನ ಮಾಡಬೇಕು ಅಂತ ನಿರೀಕ್ಷಣೆಯನ್ನು ಇಟ್ಕೊಂಡಂಥವರಾಗಿರ್ಬೋದು, ಬಿಸ್ನೆಸ್ ಅನ್ನ ಮಾಡಬೇಕು, ಹೊಸದಾಗಿರುವಂತಹ ಉದ್ಯೋಗವನ್ನ ಮಾಡಬೇಕು ಅಂತ ಅಂಥವರಿಗೆ ಈ ಜೂನ್ ತಿಂಗಳ ನಂತರದಲ್ಲಿ ತುಂಬಾ ಶುಭ ಫಲ ಅಂತ ತಿಳ್ಕೊಬಹುದು. ಕುಟುಂಬ ಸ್ಥಾನದಲ್ಲಿ ಸುಖ ಶಾಂತಿ, ಕುಟುಂಬಸ್ಥರಿಂದ ನಿಮಗೆ ಒಳ್ಳೆ ಸಹಕಾರ, ಮಾರ್ಗದರ್ಶನ, ಜೀವನದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಒಂದು ನೆಮ್ಮದಿ, ಸುಖ ಶಾಂತಿ ಇತ್ಯಾದಿಗಳು, ಮನೆಯಲ್ಲಿ ಒಳ್ಳೆ ನಗನಗತಾ ಇರುವಂತಹ ಒಂದಷ್ಟು ವಾತಾವರಣಗಳು ಅನ್ನೋ ಥರದ್ದು ಏರ್ಪಾಟಾಗತ್ತೆ. ಮಿಥುನ ರಾಶಿಯವರು ಒಟ್ಟಾರೆ ಹೇಳಬೇಕು ಅಂತಂದ್ರೆ, ವಿವಾಹಾರ್ಥಿಗಳು ಯಾರಿದ್ದಾರೆ ಅಂದ್ರೆ ಯಾರಿಗೆ ವಿವಾಹ ಆಗಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಇಟ್ಕೊಂಡಿದ್ದಾರೆ ಅಂಥವರಿಗೆ ಶುಭ ಫಲಗಳು ಪ್ರಾಪ್ತವಾಗತ್ತೆ. ದ್ವಿತೀಯ ಸ್ಥಾನದಿಂದ ಗುರು ಕರ್ಮಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಹಾಗಾಗಿ ಕೆಲಸದಲ್ಲಿರುವಂತಹ ಸಮಸ್ಯೆಗಳು ಹೋಗುತ್ತೆ. ಕಳೆದ ವರ್ಷ ಮೇ ತಿಂಗಳ ನಂತರದಲ್ಲಿ ನಾವು ಹೇಳೋ ರೀತಿಯಲ್ಲಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಏನು ಕೆಲಸದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿದ್ರಿ, ಒಂದಷ್ಟು ತೊಂದರೆಗಳು, ಒಂದಷ್ಟು ಬದಲಾವಣೆಗಳು ಇತ್ಯಾದಿಗಳೆಲ್ಲ ಇತ್ತು. ಅದೆಲ್ಲವೂ ಕೂಡ ಒಂದು ಇತ್ಯರ್ಥಕ್ಕೆ ಬಂದು ನಿಮ್ಮ ಜೀವನದಲ್ಲಿ ಕೆಲಸದ ವಿಚಾರದಲ್ಲಿ ಒಳ್ಳೆ ರೀತಿಯಾಗಿರುವಂತಹ ಸಾಮ್ರಾಜ್ಯವನ್ನ ಕಟ್ಟುವಂತಹ ಒಂದು ಯೋಗ ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ. ಎಲ್ಲ ಸೌಖ್ಯಗಳು ಅನ್ನೋ ಥರದ್ದು ಕೂಡ ಕಾಣಸಿಗತ್ತೆ. ಭೂಮಿಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬರೋದಿತ್ತು ಅಂತಾದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ಆಸ್ತಿಯ ತೀರ್ಮಾನಗಳನ್ನು ಮಾಡಲಿಕ್ಕೆ ಯಾವುದಾದ್ರೂ ಪಾರ್ಟಿಷನ್ ಆಗುವಂತಹ ರೀತಿಯಲ್ಲಿ ಕುಟುಂಬಸ್ಥರೊಂದಿಗೆ ಇದ್ದರೆ ಅದನ್ನೆಲ್ಲವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ನಿಮಗೆ ಒಳ್ಳೆಯದಾಗ್ತದೆ. ಅದಕ್ಕೆ ಹೊರತಾಗಿ ಹೊಸದಾಗಿ ಹೋಟೆಲ್ ಉದ್ಯೋಗಗಳನ್ನು ಪ್ರಾರಂಭ ಮಾಡಬೇಕು, ಹೊಸದಾಗಿರುವಂತಹ ಮೋಟಾರ್, ಕಬ್ಬಣ ಇದಕ್ಕೆ ಸಂಬಂಧಪಟ್ಟಿರೋ ಥರದ ಉದ್ಯೋಗಗಳನ್ನು ಪ್ರಾರಂಭ ಮಾಡತಕ್ಕಂಥವರಿಗೆ, ಅಂತಹ ಕೆಲಸವನ್ನು ಮಾಡತಕ್ಕಂಥವರಿಗೆ ಉತ್ತಮವಾಗಿರುವಂತಹ ಒಂದು ಯೋಗ ಪ್ರಾಪ್ತವಾಗಲಿದೆ. ಮತ್ತೆ ಇನ್ನು ಸ್ತ್ರೀ ಸಂಬಂಧವಾಗಿ ಇರುವಂತಹ ಉದ್ಯೋಗಗಳು ಅಂದ್ರೆ ಸ್ತ್ರೀಯರು ಉಪಯೋಗಿಸುವಂತಹ ಕಾಸ್ಮೆಟಿಕ್ಸು, ಬಟ್ಟೆ, ಫ್ಯಾಷನ್ ಡಿಸೈನಿಂಗು ಇದನ್ನೆಲ್ಲ ಮಾಡ್ತಕ್ಕಂಥವ್ರಿಗೂ ಕೂಡ ಈ ವರ್ಷ ತುಂಬಾ ಉತ್ತಮವಾಗಲಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಾರಂಭದಲ್ಲಿ ವಿದ್ಯೆಗೆ ಸೋಮಾರಿತನ ಅನ್ನೋ ಥರದ್ದು ಕಂಡ್ರು ಕೂಡ ನಂತರದಲ್ಲಿ ಎಲ್ಲ ಒಂದು ರೀತಿ ಏಕಾಗ್ರತೆ ಅನ್ನೋ ಥರದ್ದು ಬಂದು ಉತ್ತಮ ಫಲಗಳು ಅನ್ನೋ ಥರದ್ದು ಮಿಥುನ ರಾಶಿಯವರಿಗೆ ಪ್ರಾಪ್ತವಾಗಲಿದೆ. ಮಿಥುನ ರಾಶಿಯವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬೇವು ಬೆಲ್ಲ ತಿಂದು ಸುಖ ದುಃಖವನ್ನ ಸಹಜವಾಗಿ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇಟ್ಕೊಂಡು ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಏನೋ ಒಂದಷ್ಟು ಈ ವರ್ಷ ನಾವು ಸಮಸ್ಯೆಗಳನ್ನ ನೋಡಿದೀವಿ, ಯುದ್ಧಗಳನ್ನ ನೋಡಿದೀವಿ. ಈ ಯುದ್ಧ ಎಲ್ಲವೂ ಕೂಡ ಇಳಿಮುಖವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಗುರು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಧರ್ಮ ಬುದ್ಧಿ ಎಲ್ಲರಲ್ಲೂ ಕೂಡ ಪ್ರಚೋದನೆ ಆಗಲಿದೆ. ಹಾಗಾಗಿ ನಾವು ಮಾಡ್ತಿರೋದು ಅಧರ್ಮ ಅನ್ನುವಂಥದ್ದು, ನಾವು ಹೀಗೆ ಮಾಡಬಾರದು, ಇದು ಒಳ್ಳೆಯದಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲಿ ಜೂನ್ ತಿಂಗಳ ನಂತರ ಬರಲಿದೆ. ಸಹಜವಾಗಿ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಗುರು ಸರ್ವೇಶ್ವರ ಕಾರಕ ಆದ ಕಾರಣ ಅವನು ಉಚ್ಚ ರಾಶಿಯಲ್ಲಿ ಸಂಚಾರವನ್ನ ಮಾಡ್ಬೇಕಾದ್ರೆ ಎಲ್ಲರಿಗೂ ಅವನ ಬಲ ಒಂದು ರೀತಿ ಪ್ರಾಪ್ತವಾಗಲಿದೆ ಅನ್ನೋದನ್ನ ನಾವು ಚೆನ್ನಾಗಿ ಈ ವರ್ಷ ಅರ್ಥ ಮಾಡ್ಕೋಬೇಕು. ಈ ವರ್ಷ ಒಳ್ಳೆ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ರಾಶಿಗಳಿಗೆ ಅದು ಅನಿಷ್ಟ ಫಲ ಅಂತ ಮೇಲೆ ಕಂಡ್ರು ಕೂಡ ಒಟ್ಟಾರೆ ಪ್ರಪಂಚಕ್ಕೆ ಗುರುವಿನ ಸಂಚಾರದಿಂದ ಉತ್ತಮ ಫಲಗಳು ಪ್ರಾಪ್ತವಾಗಲಿದೆ. ಎಲ್ಲ ರಾಶಿಯವರಿಗೂ ಹೇಳಿರುವಂತಹ ಅನಿಷ್ಟ ಫಲ ಅಂತಂದ್ರೆ ಅದು ಅನಿಷ್ಟವೇ ಆಗತ್ತೆ ಅಂತಲ್ಲ, ಅವರವರ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು, ವೈಯಕ್ತಿಕವಾಗಿರುವಂತಹ ಜಾತಕಗಳು, ಅಲ್ಲಿರುವಂತಹ ಗ್ರಹಚಾರ, ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನ ಚಿಂತನೆ ಮಾಡಿ ಹೇಳಬೇಕು. ಹಾಗಾಗಿ ರಾಶಿಗಳ ಮೇಲೆ ಹೇಳಬಹುದಾಗಿರುವಂತಹ ಒಂದಷ್ಟು ಫಲಗಳನ್ನು ಹೇಳುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಗುರುವಿನ ಸಂಚಾರ ಈ ಪರಾಭವನಾಮ ಸಂವತ್ಸರ ಒಳ್ಳೆಯ ಫಲಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ.